ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಓಕೆ, ಇವತ್ತು ನಾನು ನಿಮ್ಮ ಜೊತೆ ದಿಢೀರಾಗಿ ಹೆಲ್ತಿಯಾದ ಒಂದು ಬ್ರೇಕ್ಫಾಸ್ಟ್ ಶೇರ್ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸ್ ಕೂಡ ಆಗುತ್ತೆ, ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ. ಇದು ಕಲ್ಲಂಗಡಿ, ಅದರ ಸಿಪ್ಪೆ ಇರುತ್ತೆ ನೋಡಿ, ಅದರಿಂದ ಇದನ್ನು ಇವತ್ತು ನಾನು ಮಾಡಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ನೀವೆಲ್ಲರೂ ಟ್ರೈ ಮಾಡಬೇಕು. ಹಾಗೂ ತುಂಬ ಸಿಂಪಲ್ ಕೂಡ ಇದೆ ಇದು. ಓಕೆ, ಇದು ಕಲ್ಲಂಗಡಿ ತಿಂದಾಗಿದೆ, ಅದರ ಸಿಪ್ಪೆ ಉಳಿಯುತ್ತಲ್ಲ, ಅದರಲ್ಲಿ ಇವಾಗ ನಾವು ಇವತ್ತಿಗೆ ಬ್ರೇಕ್ಫಾಸ್ಟ್ ಮಾಡೋದು. ಇದರ ಮೆಲ್ಲ ಈ ರೀತಿ ತೆಗೆದ್ರೆ ಆಯಿತು. ಓಕೆ ನೋಡಿ, ಈ ರೀತಿ ಸಿಗುತ್ತೆ ಸಿಪ್ಪೆ ಇದ್ರದ್ದು. ಇದನ್ನ ಇವಾಗ ಈ ರೀತಿ ತುರಿಯೋಣ. ಹೀಗೆ ಈ ರೀತಿ ಇವಾಗ ನೋಡಿ ಗ್ರೇಟ್ ಮಾಡಿದ್ದೀವಿ ಇದನ್ನು. ಇದರ ನೀರೆಲ್ಲ ಬಿಟ್ಟಿದೆ, ಇದು ನೀರೆಲ್ಲ ಹೀಗೇನೆ ಇರಲಿ. ಇದು ಒಂದು ಟೋಟಲ್ ಆಗಿ ಒಂದು 2 ಕಪ್ಪಷ್ಟು ನಮಗಿಲ್ಲಿ ಸಿಕ್ಕಿದೆ. ಓಕೆ, ಇಲ್ಲಿ ನಾನು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ಇದಕ್ಕೆ ನಾನು ಇದನ್ನು ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಇಡ್ಲಿ ರವೆ ತಗೊಂಡಿದ್ದೀನಿ, ಇಡ್ಲಿ ರವೆ ಅಂತ ಸಿಗುತ್ತೆ ನೋಡಿ, ಅದನ್ನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ನಾರ್ಮಲ್ ಆಗಿ ಅಕ್ಕಿ ರವೆ ಸಿಗುತ್ತೆ ನೋಡಿ, ಅದನ್ನು ಕೂಡ ಹಾಕ್ಬೋದು. 2 ಕೂಡ ಇಲ್ಲಿ ಆಗುತ್ತೆ. ಇದು ನಾನೊಂದು 400 ಗ್ರಾಮ್ ಅಷ್ಟು, ಅಂದರೆ ಒಂದು 2 ಕಪ್ ಅಷ್ಟು ತಗೊಂಡಿದ್ದೀನಿ ಇಲ್ಲಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಹಾಗೂ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕೋಣ, 2 ಟೇಬಲ್ ಸ್ಪೂನ್ ಅಷ್ಟು, ಸ್ವಲ್ಪ ಜಾಸ್ತಿ. ಚೆನ್ನಾಗಿ ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡೋಣ. ನೀರು ಬೇಕಿದ್ರೆ ನಾವು ಸೇರಿಸೋಣ, ಯಾಕೆಂದರೆ ಇದು ಸ್ವಲ್ಪ ನೀರಿನ ಅಂಶ ಇರಬೇಕು. ತುಂಬ ನೀರು ಕೂಡ ಆಗಲಿಕ್ಕಿಲ್ಲ, ಹಾಗೂ ಗಟ್ಟಿ ಕೂಡ ಉಳಿಲಿಕ್ಕಿಲ್ಲ, ಡ್ರೈ ಕೂಡ ಆಗಲಿಕ್ಕಿಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡುವಾಗ ಕೆಲವೊಮ್ಮೆ ಕಲ್ಲಂಗಡಿದ್ದು ಇದಿರುತ್ತೆ ನೋಡಿ ಸಿಪ್ಪೆ, ಅದರದ್ದು ನೀರು ಕೂಡ ಬಿಡುತ್ತೆ. ಹಾಗಾಗಿ ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡೋಣ. ಓಕೆ, ಇವಾಗ ಇದು ರೆಡಿಯಾಗಿದೆ ನೋಡಿ. ಈ ರೀತಿ ಹಿಂಡುವಾಗ ಉಂಟಲ್ಲ, ನೀರು ಬರಬೇಕು ನೋಡಿ, ಇಷ್ಟು ನೀರಿನ ಅಂಶ ಇದ್ದರೆ ಸಾಕು, ತುಂಬ ಜಾಸ್ತಿ ಕೂಡ ಇರಬಾರ್ದು. ಇದು ಇವಾಗ ಪರ್ಫೆಕ್ಟ್ ಆಗಿದೆ, ಇದಕ್ಕಿಂತ ಜಾಸ್ತಿ ನೀರು ಬೇಡ. ಓಕೆ, ಇವಾಗ ಇಡ್ಲಿ ಪಾತ್ರೆ ಆಲ್ರೆಡಿ ನಾನು ನೀರಿಟ್ಟಿದ್ದೇನೆ ಇಲ್ಲಿ ಬಿಸಿ ಆಗಲಿಕ್ಕೆ. ಇದರ ಸ್ಟ್ಯಾಂಡಿಗೆ ನಾನು ಎಣ್ಣೆಯನ್ನು ಒರೆಸಿದ್ದೀನಿ. ಇವಾಗ ಇದನ್ನು ಹಾಕೋಣ, ಸ್ವಲ್ಪ ಸ್ವಲ್ಪನೇ ಹಾಕಿದರೆ ಆಯಿತು. ಈ ರೀತಿ ಸ್ವಲ್ಪ ಕೈಯಿಂದ ಇದನ್ನು ಈ ರೀತಿ ತಟ್ಟಿ ಕರೆಕ್ಟಾಗಿ ಮಾಡಿ. ಹೀಗೆ ಇದ್ರೆ ಆಯಿತು. ಕೈಯಿಂದ ಬೇಕಿದ್ರೆ ಕೈಯಿಂದ ಕೂಡ ನೀವು ಹಾಕ್ಬೋದು, ಬೇಗನೆ ಮಾಡಿ ಹೀಗೆ. ಓಕೆ, ಇವಾಗ ಇಲ್ಲಿ ರೆಡಿ ಆಯಿತು. ಇದನ್ನು ಒಂದೊಂದಾಗಿ ಇಡ್ತಾ ಬರೋಣ. ಒಂದು 10 ನಿಮಿಷ ಇದು ಬೇಯಲಿ ಸಾಕು, 10 ನಿಮಿಷದೊಳಗೆ ಆಗಿ ಹೋಗುತ್ತೆ. ಓಕೆ, ಇವಾಗ ಇಲ್ಲಿ ಬೆಂದಿದೆ, ನೀವು ನೋಡ್ಬೋದು. ಹೀಗೆ ಮುಟ್ಟಿದ್ರೇ ನಿಮಗೆ ಗೊತ್ತಾಗುತ್ತೆ ನೋಡಿ, ಸಾಫ್ಟ್ ಆಗಿದೆ ಇದು. ಇವಾಗ ಒಂದೊಂದಾಗಿ ತೆಗಿಯೋಣ. ಇದನ್ನು ತಣ್ಣಗಾಗ್ಲಿಕ್ಕೆ ಇಡೋಣ. ಒಳ್ಳೆ ಪರಿಮಳ ಬರ್ತಾ ಉಂಟು. ಓಕೆ, ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನೋಡಿ ಈ ರೀತಿ ಮೆಲ್ಲನೆ ತೆಗೆದ್ರೆ ಆಯಿತು. ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು. ನಿಮಗೆ ನೋಡುವಾಗನೇ ಗೊತ್ತಾಗುತ್ತೆ ರವೆಯಾಗಿ ಯಾವ ರೀತಿ ಇದು ಬಂದಿರ್ಬೋದು ಅಂತ ಹೇಳಿ. ಹಾಗೂ ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಕೂಡ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು ಇದನ್ನು. ಹೆಲ್ತಿಯಾದ ರೆಸಿಪಿ ಹಾಗೂ ಟೇಸ್ಟಿಯಾದ ರೆಸಿಪಿ ಇದು. ಜಸ್ಟ್ ನೋಡಿ, ನೀವು ಚಮಚದಿಂದ ಈ ರೀತಿ ತೆಗೆದ್ರೆ ಆಯ್ತು. ಇದನ್ನು ನೋಡಿ, ಇದನ್ನು ಬಿಸಿ ಬಿಸಿ ಇರುವಾಗ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಆ ರವೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆ ಕಲ್ಲಂಗಡಿದ್ದು ಆ ಸಿಹಿ ಫ್ಲೇವರ್, ಪರಿಮಳ, ಚಟ್ನಿಯೊಂದಿಗೆ ಕೂಡ ನೀವು ತಿನ್ಬೋದು, ಸಾಂಬಾರೊಂದಿಗೆ ಕೂಡ ನೀವು ತಿನ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ರವೆಯಾದ ಬ್ರೇಕ್ಫಾಸ್ಟ್. ಓಕೆ ನೋಡಿ, ರವೆಯಾದ ಬ್ರೇಕ್ಫಾಸ್ಟ್
ಇಲ್ಲಿ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ. ನೋಡ್ಬೋದು ನೀವು. ವಾವ್! ಎಷ್ಟು ಚೆನ್ನಾಗಿ ಬಂದಿದೆ ಇದು. ಸಾಫ್ಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ಬಿಸಿ ಬಿಸಿಯಾಗಿ ತಿನ್ನಿ. ಹಾಗೂ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.